ಸರ್, ಪ್ರಸ್ತುತ ಸಿಎಂ ಕುರ್ಚಿಗೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಪೈಪೋಟಿ ನಡೆಸ್ತಾ ಇದ್ದಾರೆ. ನೋಡಿ, ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯ. ಅವರು ಯಾರನ್ನಾದ್ರೂ ಅವರು ಮುಖ್ಯಮಂತ್ರಿ ಮಾಡ್ಬೋದು. ಈಗ ಪ್ರಸ್ತುತವಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಈಗ ನಡೆದಿರ್ತಕ್ಕಂಥದ್ದು ನಾವು ಮುಂಚೆನೇ ಪ್ರಸ್ತಾಪ ಮಾಡ್ತಾ ಇದ್ವಿ. ಆಗ್ಲೇ ನೀವು 30 ಅಂತ ನೀವು ಮಾಡ್ಕೊಂಡಿದ್ರೆ 2 ವರ್ಷ ನಿಮ್ಗೆ 2 ವರ್ಷ ಅವ್ರಿಗೆ ಅಂತ ಹೇಳಿದಾಗ ಯಾವ ಒಬ್ಬ ನಾಯಕನೂ ಸಹ ಅದನ್ನು ಒಪ್ಪುವ ಸ್ಥಿತಿಲಿ ಇರಲಿಲ್ಲ. ಎಲ್ಲರೂ ಘಂಟಾಘೋಷವಾಗಿ ಹೇಳ್ತಾ ಇದ್ರು, ಇಲ್ಲ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ. ಯಾರು ಹೇಳಿದ್ದು? ನೀವೆಲ್ಲ ಮಾಧ್ಯಮ ಹೇಳ್ತಾ ಇದೆ, ಪ್ರತಿಪಕ್ಷಗಳು ಹೇಳ್ತಾ ಇದ್ದೇವೆ ಅಂತ. ಇವತ್ತೇನಾಯ್ತು? ಇವತ್ತು ನೀವೇ ಕಿತ್ತಾಡ್ತಾ ಇದ್ದೀರಾ. ಕೊಟ್ಟ ಮಾತು ಅಂತ ಹೇಳ್ತೀರಾ, ನಾನು ಕೊಟ್ಟ ಭರವಸೆ ಅಂತ ಹೇಳ್ತೀರಾ, ಮಾತಿಗಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ನಮ್ಮ ಗ್ಯಾರಂಟಿಗಳು ಮಾತು ಕೊಟ್ಟಿದ್ದೀನಿ ಅಂತ ಇವರು ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದ್ರೆ ರಾಜ್ಯದ ಜನರಿಗೆ ನೀವು ಮಕ್ಮಲ್ ಮೇಲೆ ಟೋಪಿ ಹಾಕ್ತಾ ಇದ್ದೀರಾ, ಇನ್ನೇನು ಮಾಡ್ತಾ ಇಲ್ಲ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಬೇಕಾಗಿರ್ತಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲೋ ಮೈ ಮರೆತು ಹಗ್ಗ ಜಗ್ಗಾಟದಲ್ಲಿ ಕುರ್ಚಿಯ ಕಾಳಗಕ್ಕೆ ನಿಂತಿದೆ. ಇದು ಮುಂದೊಂದು ದಿನ ಇವರಿಗೆ ದೊಡ್ಡ ಶಾಪವಾಗಿ ಪರಿಣಮಿಸಬೇಕು ಸಹ. ಯಾಕೆಂದ್ರೆ ಯಾವಾಗ್ಲೂ ಸಹ ಕಾಂಗ್ರೆಸ್ ಅನ್ನು ಯಾರು ಇಷ್ಟಪಟ್ಟು ವೋಟ್ ಮಾಡಲ್ಲ ಕರ್ನಾಟಕದಲ್ಲಿ. ಪ್ರತಿಪಕ್ಷಗಳು ವಿಫಲವಾದಾಗ ಗತಿ ಇಲ್ಲದೆ ಇನ್ಯಾರು ಇಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನಾವು ಇತಿಹಾಸ ನೋಡಿದ್ದೇವೆ.